ಈ ವರ್ಷ ಅಂತೂ ಎಲ್ಲರ ಬಾಯಿನಲ್ಲಿ ನಲ್ದಾಡ್ತಿರೋದೇನಪ್ಪ ಅಂತಂದರೆ ಎಲ್ ನಿನೋ ಮತ್ತು ಲಾನಿನೋ ಅನ್ನೋಂಥದ್ದು. ಹಾಗಿದ್ರೆ ಈ ಎಲ್ ನಿನೋ ಅನ್ನೋಂಥದ್ರ ಬಗ್ಗೆ ಏನಾದರೂ ಮಳೆ ಕೊರತೆ ಆಗ್ಬಿಡುತ್ತಾ ಅನ್ನೋಂತಹ ಭಯ ಈಗ ಎಲ್ಲರನ್ನೂ ಕಾಡ್ತಾ ಇದೆ. ಈ ನಿಟ್ಟಿನಲ್ಲಿ ವಿಶೇಷವಾಗಿ ನಾವು ಈ ತೋಟಗಾರಿಕಾ ಬೆಳೆಗಳ ಮೇಲೆ ಈ ಮಳೆಯ ಕೊರತೆಯ ಪರಿಣಾಮ ಹಾಗೂ ಅದರ ನಿರ್ವಹಣೆ ಅನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ಇಂದಿನ ಕೃಷಿ ದರ್ಶನದ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ವಿಷಯವನ್ನು ತಿಳ್ಕೊಳ್ಳೋಣ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡುವುದಕ್ಕಾಗಿ ಇಂದು ನಮ್ಮ ಜೊತೆಗಿದ್ದಾರೆ ಬೆಂಗಳೂರಿನ ತೋಟಗಾರಿಕೆ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ BS ಹರೀಶ್ ಅವರು. ಅವರಿಗೆ ನಮ್ಮ ದೂರದರ್ಶನದ ಪರವಾಗಿ ಹಾಗೂ ನಮ್ಮೆಲ್ಲ ವೀಕ್ಷಕರ ಪರವಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ನಮಸ್ಕಾರ. ನಮಸ್ಕಾರ ಹರೀಶ್ ಅವರೇ. ವೀಕ್ಷಕರೇ, ಇನ್ನು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋದಕ್ಕಿಂತ ಮುನ್ನ ಸೂಚನೆ, ತಾವು ಕೇಳುವಂಥ ಪ್ರಶ್ನೆಗಳು ನೇರವಾಗಿರಲಿ, ಸಂಕ್ಷಿಪ್ತವಾಗಿರಲಿ ಹಾಗೂ ಒಬ್ಬರು ಒಂದು ಪ್ರಶ್ನೆಯನ್ನು ಮಾತ್ರ ಕೇಳಿ. ಪ್ರಶ್ನೆಯನ್ನು ಕೇಳುವಂಥ ಸಂದರ್ಭದಲ್ಲಿ ದಯವಿಟ್ಟು ವಿಷಯಕ್ಕೆ ಸಂಬಂಧಪಟ್ಟಂತೆ ನೇರವಾಗಿ ಪ್ರಶ್ನೆಯನ್ನು ಕೇಳಿ. ಅದರ ಜೊತೆಗೆ ನೇರವಾಗಿ ದೂರವಾಣಿ ಮೂಲಕವೇ ತಾವೆಲ್ಲರೂ ಮಾತನಾಡಬೇಕು ಅಂತ ಕೇಳ್ಕೊಳ್ತಾ, ಈಗ ನಿಮ್ಮ ಪ್ರಶ್ನೆಯನ್ನು ತೆಗೆದುಕೊಳ್ಳೋದಕ್ಕಿಂತ ಮುನ್ನ ನಾನು ಪ್ರಶ್ನೆಯನ್ನು ಕೇಳೋದಾದರೆ, ಡಾಕ್ಟರ್ ಹರೀಶ್ ಅವರೇ, ಈಗ ಭಾರತ ಹವಾಮಾನ ಇಲಾಖೆ ಅವ್ರು ಏನು ಹೇಳಿದ್ದಾರೆ ಅಂತಂದರೆ ಈ ವರ್ಷ ಸ್ವಲ್ಪ ಮಳೆ ಕಡಿಮೆ ಇದೆ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಮುನ್ಸೂಚನೆ ಅವರು ಏನು ನೀಡಿದಾರಲ್ಲ ಅದರ ಪ್ರಕಾರ ಎಷ್ಟು ಮಳೆ ಕಡಿಮೆ ಆಗುವ ಅವಕಾಶಗಳಿದೆ ಅಥವಾ ಚಾನ್ಸಸ್ ಇದೆ ಅಂತ ತಾವು ಹೇಳ್ತಿದ್ರೆ? ಖಂಡಿತವಾಗಲೂ ಏಪ್ರಿಲ್ 2026ರಲ್ಲಿ ನಮ್ಮ ಭಾರತೀಯ ಹವಾಮಾನ ಇಲಾಖೆ ಒಂದು ಮುನ್ಸೂಚನೆಯನ್ನು ಹೊರಡಿಸಿತ್ತು. ಅದರ ಪ್ರಕಾರ ನಮಗೆ ವಾಡಿಕೆಯ ಮಳೆ ಎಷ್ಟು ಬರಬೇಕು ನಮ್ಮ ದೇಶಕ್ಕೆ, ಅದರಲ್ಲಿ 92% ಬರುತ್ತೆ ಅನ್ನೋದು ಒಂದು ಇದು ಕೊಟ್ಟಿದ್ದಾರೆ, ಮುನ್ಸೂಚನೆ ಕೊಟ್ಟಿದ್ದಾರೆ. ಮತ್ತು ಮೇನಲ್ಲಿ ಅದನ್ನು ರಿವೈಸ್ ಮಾಡ್ತಾರೆ. ಆ ಮೇನಲ್ಲಿ ಮಾಡಿದಾಗ ನಮಗೆ ಒಂದು 90% ಮಳೆ ಆಗುತ್ತೆ ಅಂತ ಹೇಳಿದ್ದಾರೆ. ಒಟ್ಟು ಮಳೆಗಿಂತ ಈ ವರ್ಷ ಖಂಡಿತವಾಗ್ಲೂ ಕಡಿಮೆ ಮಳೆ ಆಗುತ್ತೆ ಅನ್ನೋದು. ಆದರೆ ರೈತರುಗಳು ಆತಂಕ ಪಡೋ ಅವಶ್ಯಕತೆ ಇಲ್ಲ. ನಮಗೆ ಎಲ್ಲಿನೋ ಅಂದ ತಕ್ಷಣ ನಮಗೆ ಈ ವರ್ಷ ಎಲ್ಲ ಬರುತ್ತೆ, ಭಾಳ ಸಮಸ್ಯೆ ಆಗುತ್ತೆ ಅಂತ ಏನಿಲ್ಲ. ಸೊ ಆ ನಿಟ್ಟಿನಲ್ಲಿ ನಾವು ಇವತ್ತಿನ ಚರ್ಚೆಯನ್ನು ಮುಂದಕ್ಕೆ ತಗೊಂಡು ಹೋಗ್ಬೋದು. ಹಾಗಿದ್ರೆ ಏನಕ್ಕೆ ಮಾತು ಕೇಳ್ತಾ ಇದ್ದೀನಿ ಅಂತಂದರೆ, ಸಾಮಾನ್ಯವಾಗಿ ಎಲ್ಲರ ಬಾಯಿನಲ್ಲಿ ಏನು ಅಲ್ದಾಡ್ತಿದೆ ಅಂತಂದರೆ, ಈಗ ನೇರಳೆ ಹಣ್ಣು ಇಷ್ಟು ವರ್ಷ ಬಿಡ್ತಿರಲಿಲ್ಲ, ಈ ವರ್ಷ ಜಾಸ್ತಿ ಬಿಟ್ಬಿಟ್ಟಿದೆ ಅನ್ನೋಂಥ ಭಯ ಒಂದು ಕಡೆ ಅವ್ರಿಗೆ. ಮತ್ತೊಂದು, ಈ ದೇವಸ್ಥಾನ ನೋಡಿದ್ರೆ ಡ್ಯಾಮ್ನಲ್ಲಿ ಕಾಣಿಸ್ತಿರಲಿಲ್ಲ, ಈ ವರ್ಷ ಎಷ್ಟು ಕಾಣಿಸ್ತಿದೆಯಲ್ಲ ಅನ್ನೋ ಥರದ್ದು ಮತ್ತೊಂದು ಸೂಚನೆ. ಇದ್ರ ಜೊತೆಗೆ ಹೊಸದಾಗಿ ಪದ ಕೇಳ್ತಿರೋದು ಅಂತಂದರೆ ಲಾನಿನೋ ಮತ್ತು ಈ ಎಲ್ ನಿನೋ ಅನ್ನೋಂಥ ಪದಗಳನ್ನ ಕೇಳ್ತಾ ಇದ್ದಾರೆ. ಹಾಗಾಗಿ ಇವೆರಡು ಪದಗಳ ಅರ್ಥ ಏನು ಅಂತ ತಾವು ಹೇಳ್ತೀರಾ? ಆಗ್ಬೋದು ಸರ್. ಈ ಲಾನಿನೋ ಮತ್ತು ಎಲ್ ನಿನೋ ಅಂತ ಏನು ಎರಡು ಪದಗಳಿದೆ, ಬಹಳಷ್ಟು ಈ ವರ್ಷ ಹೆಚ್ಚಿಗೆ ಕೇಳಿ ಬರ್ತಾ ಇದೆ. ಹೌದು. ಅದು ನಮ್ಮ ಈ ಪೆಸಿಫಿಕ್ ಮಹಾಸಾಗರದಲ್ಲಿ ಈ ಒಂದು ಓಷನ್, ಸಮುದ್ರದ ಒಂದು ಮೇಲ್ಮೈ ಉಷ್ಣಾಂಶ ಮತ್ತೆ ಗಾಳಿ, ಈ ಮಳೆ ಮಾರುತಗಳು ಯಾವ ದಿಕ್ಕಿನಿಂದ ಯಾವ ಕಡೆಗೆ ಹೋಗುತ್ತೆ ಅನ್ನೋ ಆಧಾರದ ಮೇಲೆ ಅದು ಲಾನಿನಾನ ಅಥವಾ ಎಲ್ ನಿನೋ ಅಂತ ನಾವು ಹೇಳ್ಬೋದು. ಉದಾಹರಣೆಗೆ ಲಾನಿನಾ ತಗೊಂಡ್ರೆ, ಲಾನಿನಾ ಅಂದ್ರೆ ಏನು ಇಲ್ಲ, ನಮಗೆ ಸಹಜವಾದಂತಹ ವಾಡಿಕೆ ಇರತಕ್ಕಂತ ಒಂದು ಮಳೆ ಬರುತ್ತೆ ಅನ್ನೋದು ಇಲ್ಲಿ ಚಿತ್ರದಲ್ಲಿ ತೋರಿಸಿರುವಂಗೆ. ಈ ಬಲಭಾಗದಲ್ಲಿ ಈಸ್ಟರ್ನ್ ಪೆಸಿಫಿಕ್ ಓಷನ್ ಇದೆ, ಎಡಭಾಗದಲ್ಲಿ ನಮಗೆ ವೆಸ್ಟರ್ನ್ ಪೆಸಿಫಿಕ್ ಓಷನ್ ಇದೆ. ಈ ಲಾನಿನಾ ಆದವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಈಸ್ಟರ್ನ್ ಕಡೆಯಿಂದ ವೆಸ್ಟರ್ನ್ ಕಡೆಗೆ, ಈಸ್ಟರ್ನ್ ಕಡೆ ತುಂಬಾ ತಂಪಿರುತ್ತೆ, ವೆಸ್ಟರ್ನ್ ಕಡೆ ವಾರ್ಮ್ ಇರುತ್ತೆ. ಸೊ ಈ ದಿಕ್ಕಿನಲ್ಲಿ ನಮಗೆ ಮಳೆ ಮಾರುತಗಳು ಚಲಿಸ್ತಾ ಹೋಗುತ್ತೆ. ಹಂಗಾಗಿ ನಮ್ಮ ಏಷ್ಯಾ, ಭಾರತ, ಆಸ್ಟ್ರೇಲಿಯಾ ಲಾನಿನಾ ವರ್ಷಗಳಲ್ಲಿ ನಮಗೆ ಸಹಜವಾಗಿ ವಾಡಿಕೆ ಮಳೆ ಅಥವಾ ವಾಡಿಕೆಗಿಂತ ಹೆಚ್ಚು ಮಳೆ ಬರ್ಬೋದು. ಅದಕ್ಕೆ ನಾವು ಲಾನಿನಾ ಅಂತ ಕರಿತೀವಿ ಸರ್. ಇನ್ನು ಅದಕ್ಕೆ ಸಂಪೂರ್ಣ ವಿರುದ್ಧವಾಗಿ ಆಗ್ತಕ್ಕಂಥ ಒಂದು ಪ್ರತಿಕ್ರಿಯೆಗೆ ನಾವು ಎಲ್ ನಿನೋ ಅಂತ ಹೇಳ್ಬೋದು. ಇಲ್ಲಿ ಈ ಈಸ್ಟರ್ನ್ ಪೆಸಿಫಿಕ್ ಇಂದ ವೆಸ್ಟರ್ನ್ ಪೆಸಿಫಿಕ್ಗೆ ಹೋಗೋ ಬದಲು ಈ ಗಾಳಿ ಅಥವಾ ಮಳೆ ಮಾರುತಗಳು ವೆಸ್ಟರ್ನ್ ಪೆಸಿಫಿಕ್ ದಿಕ್ಕಿಂದ ಈಸ್ಟರ್ನ್ ಕಡೆಗೆ ಹೋಗ್ತವೆ. ಅಂದರೆ ಈ ಸೌತ್ ಅಮೆರಿಕಾ ಇಲ್ಲೆಲ್ಲ ಜಾಸ್ತಿ ಮಳೆ ಆಗುತ್ತೆ, ನಮಗೆ ಮಳೆಯ ಪ್ರಮಾಣ ಕಡಿಮೆ ಆಗೋ ಮುನ್ಸೂಚನೆ ಇದು. ಆದರೆ ತುಂಬಾ ಆತಂಕ ಪಡೋ ಅವಶ್ಯಕತೆ ಇಲ್ಲ, ಒಂದಷ್ಟು ಮಳೆ ಖಂಡಿತವಾಗ್ಲೂ ಆಗೇ ಆಗುತ್ತೆ. ಯಾರು ರೈತರು ಆತಂಕ ಪಡೋ ಅವಶ್ಯಕತೆ ಇಲ್ಲ. ಈಗ ಒಂದು ಕರೆಯನ್ನು ತೆಗೆದುಕೊಳ್ಳೋಣ. ಖಂಡಿತ. ಬೆಳಗಾವಿಯಿಂದ ಇರುವಂತ ಕರೆ. ವಿಜಯ್ ಕುಮಾರ್ ಅವರ ಕೇಳಿ ತಮ್ಮ ಪ್ರಶ್ನೆಯನ್ನ. ನಮಸ್ಕಾರ. ನಮ್ದು ಏನಂದ್ರೆ ಸರ್, ಮಳೆ ಈ ಸಲ ಕಡಿಮೆ ಇದೆ ಅಂತ ಹೇಳ್ತಾ ಇದ್ರಲ್ಲ. ಹೌದು. ಅದು ಕಡಿಮೆ ನೀರಲ್ಲಿ ಏನಾದ್ರು ಹಿಂಗೆ ಬೆಳೆ ಓಡಿಸೋದಕ್ಕೆ, ತೋಟಗಾರಿಕೆ ಬೆಳೆ ಓಡಿಸಿ ಏನಾದ್ರು ಆಪ್ಷನ್ ಇದೆ ಅಂತ ಕೇಳಕ್ಕೆ. ಮುಖ್ಯವಾಗಿ ತಾವೇನ್ ಬೆಳಿತಿದ್ದೀರಾ ವಿಜಯ್ ಕುಮಾರ್? ನಾವು ಇವಾಗ ನಮ್ ಸೈಡ್ ಬೆಳೆಯೋದು ಕಬ್ಬು ಮತ್ತೆ ಅರಿಶಿನ ಬೆಳಿತೀವಿ ಜಾಸ್ತಿ. ಖಂಡಿತ ಅಲ್ಲ. ಉತ್ತರವನ್ನ ನೀಡ್ತಾರೆ. ಈಗ ನೋಡಿ, ಈಗ ಅರಿಶಿಣದಲ್ಲಿ ನಾವು ಮಾತಾಡೋದಾದ್ರೆ, ಯಾಕೆ ನಾನು ತೋಟಗಾರಿಕಾ ಬೆಳೆಗಳ ಬಗ್ಗೆ ನಾನು ಹೆಚ್ಚಿನ ವಿಶ್ಲೇಷಣೆ ಮಾಡ್ತಾ ಹೋಗ್ತೀನಿ.
ಈಗ ಅರಿಶಿಣದಲ್ಲಿ ತಾವು ಸಹಜವಾಗಿ ಈ ಸೇಲಂ ತಳಿಯನ್ನ ಬೆಳಿತೀರಿ, ಅದು ಸ್ವಲ್ಪ ದೀರ್ಘಾವಧಿ ಬೆಳೆ, 8 ರಿಂದ 9 ತಿಂಗಳಾಗುತ್ತೆ. ಈಗ ನಮಗೆ ಯಾವ ವರ್ಷ ಮಳೆ ಕಡಿಮೆ ಇರುತ್ತಲ್ಲ ಅಂತ ವರ್ಷ ನಾವು ಆದಷ್ಟು ಅಲ್ಪಾವಧಿ ಅಥವಾ ಮಧ್ಯಮಾವಧಿ ತಳಿಗಳನ್ನ ಬೆಳಿಬಹುದು. ಉದಾಹರಣೆ ಕೊಡೋದಾದ್ರೆ ನಿಮಗೆ ಒಂದು ಭಾರತೀಯ ಸಂಬಾರು ಬೆಳೆಗಳ ಸಂಶೋಧನಾ ಸಂಸ್ಥೆಯವರು ಬಿಡುಗಡೆ ಮಾಡಿರ್ತಕ್ಕಂಥ ಒಂದು ತಳಿ ಕೇಳಿರ್ಬೋದು ನೀವು, ಪ್ರಗತಿ ಅಂತ ಒಂದು ತಳಿ ಇದೆ. ಅದು ಸುಮಾರು 2 ತಿಂಗಳು ಅವಧಿ ಕಡಿಮೆ ಬೇರೆ ಅವರು ಸ್ಥಳೀಯವಾಗಿ ಬೆಳೆಯತಕ್ಕಂಥ ತಳಿಗಳಿಗಿಂತ. ಅಂಥ ತಳಿಗಳನ್ನು ಬೆಳ್ಕೊಂಡ್ರೆ ನಮಗೆ 2 ತಿಂಗಳು ನೀರಿನ ನಿರ್ವಹಣೆ, ಅಷ್ಟು ನೀರಿನ ಖರ್ಚು ಉಳಿತಾಯ ಆಗುತ್ತೆ ಅನ್ನೋದು ಒಂದು. ಇನ್ನು ಎರಡನೇ ವಿಚಾರ, ಯಾವುದೇ ತೋಟಗಾರಿಕಾ ಬೆಳೆ ಇರಲಿ, ನಾವು ಈಗ ನಮಗೆ ವಾರ್ಷಿಕ ಬಜೆಟ್ ಮಾಡ್ಕೋಬೇಕು. ಬಜೆಟ್ ಅಂದರೆ ಬರೀ ಹಣಕಾಸಿಗೆ ಅಷ್ಟೇ ಅಲ್ಲ, ಈ ನೀರಿಂದು ಬಜೆಟ್ ಮಾಡಬೇಕು. ಈಗ ಇಸ್ರೇಲ್ ಅಂತ ದೇಶಗಳಲ್ಲಿ ಒಬ್ಬ ರೈತ ಅಂದರೆ ಅವನಿಗೆ ವರ್ಷಕ್ಕೆ ಎಷ್ಟು ನೀರು ಬೇಕು ಅನ್ನೋದು ಕೂಡ 1 ವರ್ಷ ಮೊದಲೇ ನಿರ್ಧಾರ ಆಗಿರುತ್ತೆ. ನಮ್ಮ ಕೃಷಿಕರು ಕೂಡ ಒಂದು ಮಳೆ ಎಷ್ಟು ಬರುತ್ತೆ, ಎರಡನೇದು ಅವರಿಗೆ ಸ್ಥಳೀಯವಾಗಿ ಎಷ್ಟು ನೀರಿನ ಒಂದು ಲಭ್ಯತೆ ಇದೆ, ಈ 2 ಅಂಶಗಳನ್ನ ಲೆಕ್ಕಾಚಾರ ಹಾಕ್ಕೊಂಡು ಅವರ ಒಟ್ಟು ಎಷ್ಟು ಎಕರೆ ಪ್ರದೇಶ ವ್ಯವಸಾಯ ಇದೆ, ಅಷ್ಟು ಪ್ರದೇಶಕ್ಕೆ ಎಷ್ಟು ಒಟ್ಟಾರೆ ನೀರು ಬೇಕಾಗುತ್ತೆ ಅದನ್ನು ತಜ್ಞರ ಜೊತೆ ಕೂತ್ಕೊಂಡು ಲೆಕ್ಕಾಚಾರ ಇಟ್ಕೊಂಡು ಒಂದು 70% ನೀರನ್ನ ಬಳಕೆ ಮಾಡಿಕೊಂಡು ಬೆಳೆ ಬೆಳೆದಾದಂತಹ ಒಂದು ವ್ಯವಸ್ಥೆಯನ್ನು ಮಾಡ್ಕೋಬೇಕು. ಈಗ ಮುಂದಿನ ಕರೆಯನ್ನು ತೆಗೆದುಕೊಳ್ಳೋಣ. ವಿಶ್ವನಾಥ್ ಅವರು ಕರೆ ಮಾಡಿರುವಂಥದ್ದು ಯಾದಗಿರಿಯಿಂದ. ಹಲೋ, ಕೇಡಿ ವಿಶ್ವನಾಥ್ ಅವರೇ. ನಮಸ್ಕಾರ. ನಮಸ್ಕಾರ. ಕೇಡಿ ಕೇಡಿ ಕೇಡಿ. ಕೇಳಿ ಪ್ರಶ್ನೆ ನನಗೆ ಅರ್ಥ ಆಗ್ತಾ ಇಲ್ಲ, ಸ್ಪಷ್ಟವಾಗಿ ಕೇಳ್ಬೋದಾ? ವಿಶ್ವನಾಥ್ ಅವರೇ, ಏನನ್ನ ಹಾಕ್ಬೇಕು ಅಂತಿದ್ದೀರಾ? ಹರಳು, ಔಡ್ಲ. ಓಕೆ, ನಾನು ಔಡ್ಲದ ಬಗ್ಗೆ ಜಾಸ್ತಿ ಸಂಶೋಧನೆ ಮಾಡಿಲ್ಲ, ಆದ್ರೆ ನಮ್ಮ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ, ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಈ ಔಡಲಕ್ಕೆ ಸಂಬಂಧಪಟ್ಟಂತೆ ನಮಗೆ ರಾಷ್ಟ್ರೀಯ ಮಟ್ಟದ ಒಂದು ಯೋಜನಾ ಪ್ರಾಯೋಜನೆಗಳಿದೆ. ತಾವು ನನ್ನ ನಂಬರನ್ನ ಕೊನೆಯಲ್ಲಿ ಹೇಳ್ತಾರೆ, ಇಲ್ಲಿ ತೋರಿಸ್ತಾ ಇದ್ದಾರೆ ನಂಬರ್ಗಳನ್ನ. ಆ ನಂಬರ್ಗಳನ್ನ ತಗೊಂಡು ನೀವು ಕಾರ್ಯಕ್ರಮ ಮುಗಿದ ನಂತರ ನನಗೆ ಕರೆ ಮಾಡಿದ್ರೆ ಅಥವಾ ವಾಟ್ಸಪ್ ಮಾಡಿದ್ರೆ ನೀವು ಯಾವ ವಿಜ್ಞಾನಿಯನ್ನ ಸಂಪರ್ಕ ಮಾಡಬೇಕು ಅನ್ನೋ ಒಂದು ಮಾಹಿತಿಯನ್ನು ತಮಗೆ ನಿಖರವಾಗಿ ತಿಳಿಸ್ತೀನಿ. ಧನ್ಯವಾದ. ಮತ್ತೆ ಹರೀಶ್ ಅವರೇ, ಈಗ ತಾವು ಹೇಳ್ತಾ ಇದ್ರಿ ಏಷ್ಯಾದ ಪೂರ್ವ ಭಾಗದಲ್ಲಿರುವಂತಹ ಪೆಸಿಫಿಕ್ನ ಪಶ್ಚಿಮ ಕರಾವಳಿ, ಅಲ್ಲಿಂದ ಗಾಳಿ ಬೀಸೋದ್ರಿಂದಾಗಿ, ಮಾರುತಗಳು ಬೀಸೋದ್ರಿಂದಾಗಿ ಅಮೆರಿಕ ಕಡೆಗೆ, ಪಶ್ಚಿಮದ ಕಡೆಗೆ ಅದು ಹೋಗುತ್ತೆ ಅಂತ ಅಂದ್ಬಿಟ್ಟು. ಹಾಗಿದ್ರೆ ಈಗ ಏನಾಗ್ತಿದೆ ಅಂತಂದ್ರೆ ಮಳೆ ಆ ಕಡೆ ಹೋಗೋದ್ರಿಂದಾಗಿ ಮಳೆ ಕೊರತೆ ನಮಗೆ ಕಡಿಮೆ ಆಗ್ತಿದೆ ಅನ್ನುವಂಥದ್ದು ನಾವು ಸಾಮಾನ್ಯವಾಗಿ ಲಾನಿನೋದಲ್ಲಿ ಕಂಡು ಬರ್ತಿರುವಂಥದ್ದು. ಹಾಗಿದ್ರೆ ಕರ್ನಾಟಕದಲ್ಲಿ ವಿಶೇಷವಾಗಿ, ಯಾಕೆಂತಂದ್ರೆ ನಾವು ಮುಖ್ಯವಾಗಿರುವಂಥದ್ದು ದಕ್ಷಿಣ ಏಷ್ಯಾದ ಕಡೆಗೆ ಬರ್ತೀವಿ ನಾವು. ಕರ್ನಾಟಕ ಪಶ್ಚಿಮದ ಕಡೆಗೆ ಬರುತ್ತೆ, ದಕ್ಷಿಣದಲ್ಲಿರುವಂಥದ್ದು. ಈ ನಿಟ್ಟಿನಲ್ಲಿ ನೋಡೋದಾದ್ರೆ ನಮ್ಮಲ್ಲಿ ಪ್ರಮಾಣ ಹೇಗಿರುತ್ತೆ ಅಂತ ಈ ವರ್ಷದ್ದು ಸದ್ಯದ ಪ್ರಸ್ತುತ ಒಂದು ಸನ್ನಿವೇಶದಲ್ಲಿ ನಾನು ಹೇಳಬೇಕು ಅಂದ್ರೆ, ಸುಮಾರು 145 ವರ್ಷಗಳ ಒಂದು ಮಳೆಯ ಸರಾಸರಿಯನ್ನ ನಮ್ಮ ರಾಜ್ಯಕ್ಕೆ ಹೋಲಿಕೆ ಮಾಡಿ ನೋಡಿದಾಗ ನಮಗೆ ಜೂನ್ ಮಂತಲ್ಲಿ, ಸಾಧಾರಣ ನಮಗೆ ಮುಂಗಾರು ಜೂನ್ ಮೊದಲನೇ ವಾರದಲ್ಲೇ ಕೇರಳದಿಂದ ನಮಗೆ ಕರ್ನಾಟಕಕ್ಕೆ ಬರುತ್ತೆ. ನಮಗೆ ಪ್ರತಿಶತ 45ರಷ್ಟು ಮಳೆ ಜೂನ್ ತಿಂಗಳಲ್ಲಿ ಕಡಿಮೆ ಆಗಿದೆ. ಪ್ರತಿಶತ ಜೂನ್ ತಿಂಗಳಲ್ಲಿ ಉದಾಹರಣೆಗೆ ನಮಗೆ 126.5 ಮಿಲಿಮೀಟರ್ ಮಳೆ ಆಗ್ಬೇಕಿತ್ತು ಸರಾಸರಿ ಮಳೆ, ನಮ್ಗೆ ಈಗ ಒಂದು 69-70 ಮಿಲಿಮೀಟರ್ ಮಳೆ ಆಗಿದೆ. ಒಂದು 45% ಡೆಫಿಸಿಟ್ ರೈನ್ಫಾಲ್ ಇದೆ. ಸೊ 145 ವರ್ಷದಲ್ಲಿ ಇದು ದಾಖಲೆ ಕಡಿಮೆ ಮಳೆ ಜೂನ್ ತಿಂಗಳಲ್ಲಿ. ಹಾಗಾಗಿ ಈ ಕೆಲವೊಂದು ಮಳೆಯಾಶ್ರಯದಲ್ಲಿ ಯಾವ್ಯಾವ ಬೆಳೆ ಬೆಳೀತಾರಲ್ಲ ಅಂತವು ಬಿತ್ತನೆ ಕಾರ್ಯಕ್ರಮಗಳು ಮುಂದೂಡಿದ್ದಾರೆ ಕೆಲವರು ರೈತರು, ಅಥವಾ ಮಾಡಿರೋಕೆ ಈಗ ಮಳೆ ಬಂತು ಅಂತ ಎಲ್ಲ ಬಿತ್ತನೆ ಮಾಡಿರೋರಿಗೆ ಈಗ ಮಳೆ ಇಲ್ಲ ಈಗ. ಸೊ ಒಂದಷ್ಟು ಸಮಸ್ಯೆಗಳು ಉಂಟಾಗಿದೆ. ಈಗ ಮುಂದಿನ ಕರೆಯನ್ನು ತೆಗೆದುಕೊಳ್ಳೋಣ. ಕೊಪ್ಪಳದಿಂದ ಇರುವಂತ ಕರೆ. ಗಣೇಶ್ ಅವರು ಕೇಳಿ ತಮ್ಮ ಪ್ರಶ್ನೆಯನ್ನ. ಹಲೋ, ನಮಸ್ತೆ ಸರ್, ನಾನು ಕೊಪ್ಪಳದಿಂದ ಗಣೇಶ್ ಬರ್ಕೇರ್ ಅಂತ. ಕೇಳಿ ಗಣೇಶ್ ಅವರೇ. ಸರ್, ನಾವು ಇಲ್ಲಿ ಕಬ್ಬು ಅದು ಇದು ಬೆಳಿತಾ ಇದೀವಿ ಸರ್. ಇವತ್ತು ಮಳೆ ಇಲ್ಲ, ನಾವು ಏನ್ ಬಿತ್ತನೆ ಮಾಡಿದ್ರೆ ಚೆನ್ನಾಗಿ. ನಮ್ದು ಕೆಂಪು ಮಣ್ಣು ಸರ್, ಬೋರ್ವೆಲ್ ನೀರಿದೆ ಮತ್ತು ಒಳ್ಳೆಯ ತುಂಗಭದ್ರಾ ಲಿಫ್ಟಿಕೇಶನ್ ನೀರಿದೆ. ಏನ್ ಹಾಕಿದ್ರ ಈ ಕಡಿಮೆ ಮಳೆ ಉತ್ತರ ನೀಡ್ತಾರೆ. ಗಣೇಶ್ ಅವರೇ, ಅಫ್ಕೋರ್ಸ್ ನೀವು ಕಬ್ಬಿಗೆ ಯಥೇಚ್ಛವಾಗಿ ನೀರು ಬಳಕೆ ಮಾಡ್ತೀರಿ, ಆದ್ರೆ ಬಹಳಷ್ಟು ತೋಟಗಾರಿಕಾ ಬೆಳೆಗಳಿಗೆ ಕಡಿಮೆ ನೀರಿನಲ್ಲೂ ನಾವು ಒಂದು ಯಶಸ್ವಿಯಾಗಿ ಬೆಳೆ ಬೆಳೆಯತಕ್ಕಂಥ ಸಾಧ್ಯತೆ ಇದೆ. ನಾವು ಈ ಕುಷ್ಕಿ ತೋಟಗಾರಿಕೆ ಅಂತ ತಾವು ಕೇಳಿರ್ಬೋದು, ನಾವು ಡ್ರೈಲ್ಯಾಂಡ್ ಹಾರ್ಟಿಕಲ್ಚರ್ ಅಂತ ಕರಿತೀವಿ. ಅದರಲ್ಲಿ ಮಾವು ಇರ್ಬೋದು, ಸೀತಾಫಲ ಇರ್ಬೋದು,
ಸೊ ಈ ಥರ ಬೇರೆ ಬೇರೆ ಹಣ್ಣಿನ ಬೆಳೆಗಳು, ನೀರಿನ ಕಡಿಮೆ ಬಳಸ್ಕೊಂಡು ನಾವು ಯಶಸ್ವಿಯಾಗಿ ಮಳೆಯಾಶ್ರಯದಲ್ಲೇ ಒಂದಿಷ್ಟು ಬೆಳೆಗಳನ್ನ ಮಾಡ್ಕೊಳ್ಳೋದಕ್ಕೆ, ನುಗ್ಗೆ ಇರ್ಬೋದು, ಕರಿಬೇವು ಇರ್ಬೋದು, ಸಾಕಷ್ಟು ಅವಕಾಶ ಇದೆ. ನೀವು ನಿಮ್ಮ ಮಾರುಕಟ್ಟೆ ಆಧಾರದ ಮೇಲೆ ನಮ್ಮ ಜೊತೆ ಚರ್ಚೆ ಮಾಡಿ ಯಾವ್ಯಾವುದು ಬೆಳೆನ ನಿಮ್ಮ ಮಣ್ಣಿಗೆ ಸೂಕ್ತವಾಗಿದೆ ಅದನ್ನ ಆಯ್ಕೆ ಮಾಡ್ಕೋಬಹುದು. ಇಲ್ಲಿ ಕೇಳುವಂಥ ಸಂದರ್ಭದಲ್ಲಿ ನನಗನ್ಸುತ್ತೆ, ಈಗ ನೋಡಿ, ಒಂದು ವರ್ಷದಲ್ಲಿ ಈಗ ತಕ್ಷಣಕ್ಕೆ ಮಳೆ ಕಡಿಮೆ ಆಗ್ತಿದೆ, ಹಾಗಾಗಿ ಅವರು ತುಂಗಭದ್ರಾ ನದಿಯ ನೀರನ್ನು ಅವರು ಬಳಸ್ಕೊಳ್ತಿರ್ತಾರೆ. ಅವರು ಮುಂದಿನ ದಿನಗಳಲ್ಲಿ ನಾನು ಅದನ್ನೇ ಬೆಳಿತೀನಿ ಅಂತಂದ್ರೂ ಕೂಡ ಈ ಒಂದು ಅವಧಿಗೆ, ಕೇವಲ ಒಂದು ವರ್ಷದ ಅವಧಿಗೆ ಬೆಳೆಯೋದಕ್ಕೆ ಅವಕಾಶಗಳಿದೆಯಾ, ಹೇಗೆ? ಖಂಡಿತ ಇದೆ ಸರ್. ಈಗ ಹಾರ್ಟಿಕಲ್ಚರ್ ಕ್ರಾಪ್ಸ್ ಅಲ್ಲಿ ಈಗ ನೋಡಿ, ನಾನು ನಿಮಗೊಂದು ಸಣ್ಣ ಉದಾಹರಣೆ ಕೊಡಬೇಕು ಅಂದ್ರೆ, ಈಗ ನೀವು ಕನಕಾಂಬರ ಅಂತ ಕೇಳಿದ್ರಿ. ಹೌದು. ಅದು ನಾವು ಈ ಒಣಭೂಮಿ ಅಥವಾ ಖುಷ್ಕಿ ಪ್ರದೇಶದಲ್ಲೂ ಕೂಡ ಉತ್ತಮವಾದಂತಹ ಒಂದು ಹೂವಿನ ಇಳುವರಿ ಕೊಡ್ತಕ್ಕಂಥ ಸಾಮರ್ಥ್ಯ ಇರತಕ್ಕಂಥ ಒಂದು ಬೆಳೆ, ಹೂವು. ಅದು ನಾನು ಮೈಸೂರು ಭಾಗದಲ್ಲಿ ಕೆಲಸ ಮಾಡುವಾಗ ಇಳುವಾಲ ಅಂತ ಒಂದು ಹೋಬಳಿ ಬರುತ್ತೆ, ಅಲ್ಲಿ ನಮಗೆ ರೈನ್ ಶಾಡೋ ಏರಿಯಾ. ಅದು ಅಂದ್ರೆ ನಾರ್ಮಲಿ ಮೈಸೂರಿಗೆ ಮಳೆ ಬಂದಷ್ಟು ಆ ಪ್ರದೇಶಕ್ಕೆ ಮಳೆ ಬರಲ್ಲ. ಅಲ್ಲಿ ಬಹಳಷ್ಟು ರೈತರು ತುಂಬಾ ಯಶಸ್ವಿಯಾಗಿ ಕನಕಾಂಬರವನ್ನ ಮಳೆ ಆಶ್ರಯದಲ್ಲಿ ಬೆಳೆದಿರೋರು ಇದ್ದಾರೆ. ಅಂದ್ರೆ ಈ ತರದ್ದು ಒಂದಿಷ್ಟು ಆಯ್ಕೆಗಳಿದೆ. ಆದ್ರೆ ರೈತರು ಬೆಳೆನ ಮತ್ತೆ ತಳಿನ ನಿರ್ಧಾರ ಮಾಡುವಾಗ ಫಸ್ಟ್ ಅವ್ರ ಮಾರ್ಕೆಟ್ ಅಲ್ಲಿ ಯಾವ್ದು ನಿಯರೆಸ್ಟ್ ಮಾರ್ಕೆಟ್ ಇದೆ, ಆ ಮಾರುಕಟ್ಟೆನಲ್ಲಿ ಯಾವ್ಯಾವ ಬೆಳೆಗಳಿಗೆ ಹೆಚ್ಚು ಬೇಡಿಕೆ ಇದೆ, ಅದರ ಒಂದು ಆಧಾರದ ಮೇಲೆ ಅವರು ಬೆಳೆನ ನಿರ್ಧಾರ ಮಾಡೋದು ಒಳ್ಳೆಯ ಕ್ರಮಗಳು. ಈಗ ಮುಂದಿನ ಕರೆಯನ್ನು ತೆಗೆದುಕೊಳ್ಳೋಣ. ವಿಜಯಪುರದಿಂದ ಕರೆ ಇರುವಂತದ್ದು ಬಾಬುರಾವ್ ಕುಲಕರ್ಣಿ ಅವರೇ, ಕೇಳಿ ತಮ್ಮ ಪ್ರಶ್ನೆಯನ್ನ. ನಮಸ್ಕಾರ. ನಮಸ್ಕಾರ. ಈಗ ನಮ್ದು ಒಣ ಭೂಮಿ ಇದೆ, ಅದರಲ್ಲಿ ನವಣಿಯನ್ನ ಬಿತ್ತಬೇಕಂತ ಮಾಡಿದ್ದೇವೆ, ಬಿತ್ತಬಹುದಾ ಅಥವಾ ಬೇಡ? ಸರ್, ನವಣೆ ಬಗ್ಗೆ ನಾನೇನು ಸಂಶೋಧನೆ ಮಾಡಿಲ್ಲ, ನಾನು ತೋಟಗಾರಿಕೆ ಬೆಳೆಗಳ ಬಗ್ಗೆ ಕೆಲಸ ಮಾಡೋದು. ಆದ್ರೆ ನೀವು ಬಿಜಾಪುರದಲ್ಲಿ ನಮ್ಮ ತಿಡಗುಂದಿ ಫಾರಂ ಇದೆ, ಕೃಷಿ ಕಾಲೇಜ್ ಇದೆ, ಅಥವಾ ನಮ್ಮ ಬಾಗಲಕೋಟೆನಲ್ಲಿ ಅಥವಾ ಬಿಜಾಪುರದಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಇದೆ, ಅಲ್ಲಿಗೆ ತಾವು ತಜ್ಞರನ್ನ ಸಂಪರ್ಕ ಮಾಡಿದ್ರೆ ನವಣೆ ಬೆಳೆ ಬಗ್ಗೆ ತಮಗೆ ಖಂಡಿತವಾಗ್ಲೂ ಸೂಕ್ತವಾದ ಮಾಹಿತಿಯನ್ನ ಒದಗಿಸ್ತಾರೆ ಅಂತ ಈ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂತಂದ್ರೆ ಅವರು ತೋಟಗಾರಿಕೆ ಮಾಡಿದ್ರೆ ಅದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೀಡಬಹುದಿತ್ತು, ಆದ್ರೂ ಕೂಡ ಅವರು ಅಲ್ಲಿ ಸಂಪರ್ಕವನ್ನು ಮಾಹಿತಿ ಪಡ್ಕೊಳ್ಬಹುದು. ಹಾಗಾಗಿ ಈಗ ತಾವು ಮಾತಾಡ್ತಾ ಇದ್ರಿ, ಅಂದ್ರೆ ಏನು ಅಂತಂದ್ರೆ ಆ ಒಂದು ಪ್ರದೇಶದಲ್ಲಿ ಯಾವ ಬೆಳೆಯನ್ನ ನಾನು ಬೆಳೆದ್ರೆ ನನಗೆ ಒಂದು ಫಸಲ್ ಸಿಗುತ್ತೆ. ಹೌದು. ಎರಡನೇ ಅಂಶ, ಅದು ನನಗೆ ಲಾಭ ಕೊಡುತ್ತಾ ಅನ್ನುವಂಥದ್ದು ಕೂಡ, ಮತ್ತೆ ಮಾರುಕಟ್ಟೆಯ ಸಂಪರ್ಕ ಹೇಗಿದೆ ಅನ್ನುವಂಥದ್ರ ಬಗ್ಗೆ ತಾವು ಹೇಳ್ತಾ ಇದ್ದೀವಿ. ಮುಖ್ಯವಾಗಿ ಈ ಮೈಸೂರಿನ ಮಳೆ ನೆರಳಿನ ಪ್ರದೇಶದಲ್ಲಿ ಯಾವ ರೀತಿ ಯಶಸ್ವಿ ಆದ್ರೋ, ಇದೇ ರೀತಿಯಲ್ಲೇ ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಈ ರೀತಿಯಲ್ಲಿ ಬೆಳೆಯನ್ನ ಕೇವಲ ಅಲ್ಪಾವಧಿಯಲ್ಲಿ, ಅಂದ್ರೆ ವರ್ಷಕ್ಕೆ ಬೇಕಾಗಿರುವಂಥದ್ದು ಬೆಳ್ಕೊಳ್ತಾ ಹೋಗ್ತಿರ್ಬೋದು ಅಂತ ಅಂದ್ಬಿಟ್ಟು. ಅದರಲ್ಲೂ ಮುಖ್ಯವಾಗಿ ನಮ್ಗನ್ಸೋದೇನು ಅಂತಂದ್ರೆ, ಮಾವಿದೆ, ಈ ಬಾಳೆ ಗಿಡ ಇದೆ, ಮತ್ತೆ ದ್ರಾಕ್ಷಿ ಗಿಡಗಳಿದೆ, ಇವೆಲ್ಲ ಹಣ್ಣಿನ ಗಿಡಗಳು. ಹೌದು. ಇಂಥದ್ರ ಮೇಲೆ ಈ ನೀರಿನ ಕೊರತೆ ಹೇಗೆ ಪರಿಣಾಮ ಬೀರ್ಬೋದು ಅಂತೀರಾ? ಬಹಳ ಉತ್ತಮವಾದಂತ ಮತ್ತೆ ಪ್ರಮುಖವಾದಂತ ಪ್ರಶ್ನೆ ಇದು. ಸಾಧಾರಣ ನಮಗೆ ಮಾವು ಬಹುತೇಕ ಮಳೆಯಾಶ್ರಯದಲ್ಲೇ ಬೆಳೆಯೋದು ನಿಜ. ಆದ್ರೆ ಹೂ ಬಂದು ಈಚಾಗಿ ಅದು ಒಂದು ನಿಂಬೆ ಗಾತ್ರದ ಕಾಯ ಆದ್ಮೇಲೆ ನಮಗೆ ನೀರು ಕೊಡ್ಲೇಬೇಕು. ಅದಕ್ಕೆ ಅಂದ್ರೆ ಉತ್ತಮವಾದಂತಹ ಫಸಲು ಬರಬೇಕು, ಹೆಚ್ಚಿನ ಇಳುವರಿ ಬರಬೇಕು ಅಂದ್ರೆ ನಾವು ಅಟ್ಲೀಸ್ಟ್ ಒಂದು ವಾರ ಅಥವಾ 10 ದಿನಕ್ಕೊಂದ್ಸರಿನಾದ್ರೂ ನೀರು ಕೊಡ್ಲೇಬೇಕಾಗುತ್ತೆ. ಆದ್ರೆ ಈ ವರ್ಷದ ಮಾವಿನ ಫಸಲು 90 ಭಾಗ ಮುಗಿದೋಗಿದೆ. ಆದ್ರೆ ಮುಂದಿನ ವರ್ಷ ನಮಗೆ ನೋಡಿ, ನೀವು ಕಳೆದ ವರ್ಷ ಮಳೆ ವಾಡಿಕೆಗಿಂತ ಜಾಸ್ತಿ ಬಂದಿದೆ. ಆಗ ಮಾವಿನ ಗಿಡಗಳು ಚೆನ್ನಾಗಿ ನೀರನ್ನ ತಗೊಂಡು ಉತ್ಕೃಷ್ಟವಾಗಿ ತಮ್ಮ ವೆಜಿಟೇಟಿವ್ ಗ್ರೋತ್ ಅಂತ ಕರಿತೀವಿ ನಾವು, ಸಫಿಶಿಯೆಂಟ್ ಮಾಡ್ಕೊಂಡಿದೆ. ಈ ಮಾವಿನ ಬಗ್ಗೆ ಮಾತಾಡೋಣ, ಅದಕ್ಕಿಂತ ಮುಂಚೆ ಒಂದು ಕರೆಯನ್ನು ತೆಗೆದುಕೊಂಬೋಣ. ಕರೆ ಮಾಡಿರುವಂತದ್ದು ಶ್ರೀನಿವಾಸಪುರದಿಂದ. ಹಲೋ ಹಲೋ. ಕೇಳಿ ಶ್ರೀನಿವಾಸ್ ಅವರೇ, ತುಮಕೂರಿಂದ ಕರೆ ಮಾಡಿರುವಂತದ್ದು. ಹಲೋ ನಮಸ್ತೆ. ನಮಸ್ಕಾರ, ಕೇಳಿ ಶ್ರೀನಿವಾಸ್ ಅವರೇ. ಸರ್, ತೋಟಗಾರಿಕಾ ಬೆಳೆಗಳಲ್ಲಿ ಅಡಿಕೆ ಮತ್ತು ತೆಂಗು ನಿರ್ವಹಣೆ ಏನಿದೆ ಇವಾಗ ಇನ್ನೊಂದಿನ ಎಫೆಕ್ಟ್ ಇಂದ ಮಳೆ ಕಡಿಮೆ ಅಂತ ಹೇಳ್ತಾ ಇದ್ದೀರಲ್ಲ, ಅದನ್ನ ನಿರ್ವಹಣೆ ಹೇಗ್ ಮಾಡೋದು? ಅಡಿಕೆ ಖಂಡಿತ ಉತ್ತರವನ್ನ ನೀಡ್ತಾರೆ. ನೋಡಿ, ಈಗ ತುಮಕೂರಲ್ಲಿ ನಿಮಗೊಂದು ಪ್ರಸ್ತುತ ಮಾಹಿತಿ ಅಂದ್ರೆ, ನಮಗೆ ಎಷ್ಟು ಸಾಮಾನ್ಯ ಮಳೆ ಬರಬೇಕಾಗಿತ್ತಲ್ಲ ಜೂನ್ ನಲ್ಲಿ, ಅಷ್ಟು ಮಳೆ ತುಮಕೂರಲ್ಲಿ ಬಂದಿದೆ ಸರ್. ಕರ್ನಾಟಕ 31 ಜಿಲ್ಲೆನಲ್ಲಿ 4 ಜಿಲ್ಲೆನಲ್ಲಿ ನಿರೀಕ್ಷಿತವಾದಂತ ಮಳೆ ಬಂದಿದೆ. ಯಾವ್ಯಾವ ಜಿಲ್ಲೆಗಳು ಅಂತ? ಸೊ ಒಂದು ತುಮಕೂರು, ಚಿಕ್ಕಬಳ್ಳಾಪುರ, ಬೆಂಗಳೂರು ರೂರಲ್, ಅರ್ಬನ್, ಈ ಒಂದು 4 ಜಿಲ್ಲೆಗಳಿಗೆ ನಮಗೆ ಈ ಜೂನ್ ಅಲ್ಲಿ ಎಷ್ಟು ಮಳೆ ಬರಬೇಕಾಗಿತ್ತು ಅಷ್ಟು ಮಳೆ ಆಲ್ರೆಡಿ ಬಂದಿದೆ. ಇಲ್ಲಿ ಇವರು ಅಡಿಕೆ ಮತ್ತೆ ತೆಂಗಿನ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ನೋಡಿ, ಈಗ ನಾವು ಒಬ್ಬ ಮನುಷ್ಯ ಒಂದು ದಿನಕ್ಕೆ 4 ರಿಂದ 5 ಲೀಟರ್ ನೀರು ಕುಡಿಬೇಕು ಅಂತ ಇರುತ್ತೆ. ಹೌದು. ಆದ್ರೆ ಗಿಡಗಳಿಗೆ ನಾವು ಲೀಟರ್ ಲೆಕ್ಕದಲ್ಲಿ ನೀರು ಕೊಡಬೇಕಾ ಅಂತ ಪ್ರಶ್ನೆ ಮಾಡ್ಬೋದು.
ಖಂಡಿತವಾಗ್ಲೂ ಲೀಟರ್ ಲೆಕ್ಕದಲ್ಲೇ ಕೊಡಬೇಕು. ನಾನು ಒಂದು ಅಡಿಕೆ ಉದಾಹರಣೆ ಹೇಳೋದಾದ್ರೆ, ಒಂದ್ ಎಕರೆಗೆ ಸುಮಾರು ನಾವು 2.7 ಮೀಟರ್ ಅಂತರದಲ್ಲಿ ಹಾಕಿರ್ತೀವಿ. ಒಂದು 550 ಗಿಡ ಅಡಿಕೆ ಗಿಡ ಇರುತ್ತೆ ಒಂದು ಎಕರೆನಲ್ಲಿ. ಆಲ್ರೆಡಿ ಫಲ ಕೊಡ್ತಾ ಇದೆ ಅದು ಅಂದ್ರೆ ನಾವು ಯಾವ ರೀತಿ ಅದರ ನೀರಿನ ನಿರ್ವಹಣೆನ ಲೆಕ್ಕ ಹಾಕ್ತಿವಿ ಅಂದ್ರೆ, ಆ ಒಂದು ಗಿಡದಿಂದ ಗಿಡಕ್ಕೆ ಎಷ್ಟು ಅಂತರ ಕೊಟ್ಟಿದ್ದೀವಿ, ಮತ್ತೆ ಯಾವ ತಿಂಗಳಲ್ಲಿ ನಾವಿದೀವಿ, ಆ ತಿಂಗಳು ಅಥವಾ ಆ ವಾರದಲ್ಲಿ ಅಥವಾ ಆ ದಿನದಲ್ಲಿ ನಮಗೆ ನೀರು ಭೂಮಿಯಿಂದ ಎಷ್ಟು ಆವಿಯಾಗಿ ಹೋಗ್ತಾ ಇದೆ, ಗಿಡದಿಂದ ಎಷ್ಟು ಆವಿಯಾಗಿ ಹೋಗ್ತಾ ಇದೆ, ಇದೆರಡರದ್ದು ಲೆಕ್ಕಾಚಾರ ಹಾಕಬೇಕು. ಮತ್ತೆ ಆ ಗಿಡ ಭೂಮಿಯ ಒಟ್ಟು ಎಷ್ಟು ಪ್ರದೇಶವನ್ನ ಆಕ್ರಮಿಸ್ಕೊಂಡಿದೆ ಅಂತ ಅದನ್ನ ನೋಡಿದ್ರೆ ನಾವು ಸುಮಾರು 10 ಲೀಟರ್ನು ಕೊಡಬೇಕಾಗ್ಬೋದು. ಅತಿ ಹೆಚ್ಚು ಅವಶ್ಯಕತೆ ನಮಗೆ ಈ ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಅಲ್ಲಿ ಬರುತ್ತೆ ಬೇಸಿಗೆ ಕಾಲದಲ್ಲಿ. ಅವಾಗ ನಮಗೆ 35ರಿಂದ 40 ಲೀಟರ್ ನೀರು ಕೂಡ ಕೊಡಬೇಕಾಗುತ್ತೆ. ಅಂದ್ರೆ ಈಗ ಇವರು ರೈತರು ಏನ್ ಪ್ರಶ್ನೆ ಕೇಳಿದ್ದಾರೆ, ಅವರ ಒಂದು ನೀರಿನ ಲಭ್ಯತೆ ನೋಡಿಕೊಂಡು ಅವರ ಅಡಿಕೆ ತೋಟಕ್ಕೆ ನಾವು ಒಂದು ಕಂಪ್ಲೀಟ್ ಇರಿಗೇಷನ್ ಸ್ಕೆಡ್ಯೂಲಿಂಗ್ ಮಾಡ್ಕೊಡ್ಬೋದು, ಬಜೆಟ್ ಮಾಡ್ಕೊಡ್ಬೋದು. ನಿಮ್ ತೋಟಕ್ಕೆ ಇವತ್ತು ಎಷ್ಟು ನೀರು ಬಿಡಬೇಕು, ನಾಳೆ ಎಷ್ಟು ನೀರು ಬಿಡಬೇಕು. ಅಕಸ್ಮಾತ್ ಇವತ್ತು ಒಂದು 5 ಮಿಲಿಮೀಟರ್ ಮಳೆ ಆಗಿದೆ ಅಂತ ಇಟ್ಕೊಳ್ಳಿ. 5 ಮಿಲಿಮೀಟರ್ ಮಳೆ 1 ಎಕರೆ ಪ್ರದೇಶದ ಮೇಲೆ ಬಿದ್ದರೆ 40,000 ಲೀಟರ್ ನೀರು ಆ 1 ಎಕರೆ ಪ್ರದೇಶ ತಗೊಂಡಿದೆ ಅಂತ. ಅಂದ್ರೆ ನಾನು ಈಗ ದಿನಕ್ಕೆ ಒಂದು 7,000-8,000 ಲೀಟರ್ ಆ ತೋಟಕ್ಕೆ ಬೇಕು ಅಂದ್ರೆ ಇನ್ನು ಒಂದು 5-6 ದಿನ ಅಥವಾ ಒಂದು 8 ದಿನದವರೆಗೂ ನೀರು ಕೊಡದೇ ಇದ್ರೆ ನಡೆಯುತ್ತೆ. ಅಂದ್ರೆ ಮಳೆ ಎಷ್ಟು ಬಂದಿದೆ ಅಥವಾ ಮಳೆ ಬರದೇ ಇದ್ರೆ ಎಷ್ಟು ನೀರಾವಿ ಆಗಿದೆ, ಈ ಎರಡು ಲೆಕ್ಕಾಚಾರದ ಮೇಲೆ ನಾವು ಅವರಿಗೆ ನೀರಿನ ನಿರ್ವಹಣೆಯನ್ನು ಹೇಳ್ಕೊಡ್ಬೋದು. ಅದರಲ್ಲೂ ಅವರು ಸಂತೋಷ ಪಡಬೇಕಾಗಿರೋದೇನು ಅಂದ್ರೆ, ವಾಡಿಕೆಗೆ ಮಳೆ ಏನಿದೆಯಲ್ಲ ಅದು ತುಂಬಾ ಚೆನ್ನಾಗಿ ಬಿದ್ದಿದೆ, ಹಾಗಾಗಿ ಏನು ಸಮಸ್ಯೆ ಇಲ್ಲ ಅಂತ ಅನ್ಕೋಬಹುದು. ಈಗ ಮುಂದಿನ ಕರೆಯನ್ನ ತೆಗೆದುಕೊಳ್ಳೋಣ. ಸಕಲೇಶ್ಪುರದಿಂದ ಇರುವಂತ ಕರೆ. ಧರ್ಮರಾಜ್ ಅವರ ಕೇಳಿ ತಮ್ಮ ಪ್ರಶ್ನೆಯನ್ನ. ಸರ್, ಧರ್ಮರಾಜ ಅಂತ ಹೇಳಿ ಸಕಲೇಶ್ಪುರದಿಂದ. ಕೇಳಿ ಸರ್, ಈಗ ನಮಗೆ ವಾಡಿಕೆ ಮಳೆಗಿಂತ 60% ಮಳೆ ಕಡಿಮೆ ಆಗಿದೆ. ನಮ್ದು ಕಾಫಿ, ಕಾಳುಮೆಣಸು, ಏಲಕ್ಕಿ, ಅಡಿಕೆ 4 ಬೆಳೆ ಇದೆ. ಅದರಲ್ಲಿ ಕಾಫಿ ಮತ್ತೆ ಅಡಿಕೆನಲ್ಲಿ ಏನು ತೊಂದರೆ ಕಾಣ್ತಿದೆ ಇಲ್ಲಿವರೆಗೂ. ಬಟ್ ಏಲಕ್ಕಿ ಮತ್ತೆ ಮೆಣಸಿನಲ್ಲಿ ನಮಗೆ ಕ್ರಾಪ್ ಸೆಟ್ಟಿಂಗ್ ಕಡಿಮೆ ಆಗಂಗ್ ಕಾಣ್ತಾ ಇದೆ. ಹೂವು ಲೇಟ್ ಆಗಿ ಬರ್ತಾ ಇದೆ. ಸರಿ, ಅದು ಸೆಟ್ ಆಗುತ್ತಾ ಅಥವಾ ನಾವು ಮಾಡೋದಕ್ಕೆ ಏನ್ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಏನಾದ್ರು ವಿಶೇಷವಾಗಿ ಅಳವಡಿಸ್ಕೋಬೇಕಾ, ಹೇಗೆ ಅದನ್ನ ನಾವು ಮ್ಯಾನೇಜ್ ಮಾಡಬೇಕು? ಕಾಫಿ ನಮಗೆ ಪ್ರೆಸೆಂಟ್ ಚೆನ್ನಾಗಿದೆ, ಮುಂದಿನ ದಿನಗಳಲ್ಲಿ ಅದನ್ನ ಉಳಿಸ್ಕೋಬೇಕು ಅಂದ್ರೆ ನಾವೇನ್ ಕ್ರಮ ಕೈಗೊಳ್ಳಬೇಕು? ಉತ್ತರ ನೀಡ್ತಾರೆ. ಖಂಡಿತವಾಗ್ಲು ನಾನು ಇವತ್ತು ಕಾರ್ಯಕ್ರಮಕ್ಕೆ ಬರೋಕ್ ಮುಂಚೆ ಧರ್ಮರಾಜು ಅವ್ರ ಜೊತೆ ಸುಮಾರು ಚರ್ಚೆ ಮಾಡ್ಕೊಂಡೇ ಬಂದಿದ್ದೀನಿ. ಇವರು ಒಬ್ರು ಅತ್ಯಂತ ಪ್ರಗತಿಪರವಾದಂತಹ ರೈತರು. ನಾಡಿನ ಯಾವುದೇ ಕೃಷಿಕರು ಅಥವಾ ಬೇರೆ ದೇಶಕರ ಕೃಷಿಕರು ಕೂಡ ಇವ್ರ ತೋಟವನ್ನ ನೋಡಬೇಕಾದಂತಹ ಒಂದು ಕೃಷಿ ಕ್ಷೇತ್ರ ಇವತ್ತು ಸಕಲೇಶ್ಪುರದಲ್ಲಿ. ಅದ್ಭುತವಾಗಿ ವೈಜ್ಞಾನಿಕವಾಗಿ ವ್ಯವಸಾಯ ಮಾಡ್ತಾರೆ. ಅವರು ನಮ್ಮ ಮಾತಿನ ಒಂದು ಫಲಿತಾಂಶ ಹೇಳೋದಾದ್ರೆ, ಈ ಪೇಪರ್ಗಳಲ್ಲಿ ತಾವು ವರದಿಗಳು ನೋಡಿರ್ಬೋದು. ಹೌದು, ಏನ್ ಕೊಟ್ಟಿದ್ದಾರೆ, ಈ ವರ್ಷ ಕಾಫಿ ಮತ್ತೆ ಮೆಣಸಿನ ಬೆಳೆಗಾರರ ಸಂಪೂರ್ಣ ಬೆಳೆ ನಾಶ, ಆತರ ನಾವು ಹೇಳಿಕೆಗಳನ್ನ ಕೊಡಬಾರದು. ಈಗ ಇವರು ವ್ಯವಸ್ಥಿತವಾಗಿ ಹೇಳಿದ್ರು, ಈಗ ಕಾಫಿ ಮೇಲೆ ಜಾಸ್ತಿ ಪರಿಣಾಮ ಕಂಡಿಲ್ಲ ನಮಗೆ ಅಂತ, ಅಡಿಕೆ ಮೇಲೂ ಜಾಸ್ತಿ ಕಂಡಿಲ್ಲ ಅಂತ. ಅಂದ್ರೆ ಇವರು ವೈಜ್ಞಾನಿಕವಾಗಿ ನೀರಿನ ನಿರ್ವಹಣೆ ಮಾಡ್ತಾರೆ. ಈ ಮೆಣಸಲ್ಲಿ ಏನಾಗಿದೆ ಅಂದ್ರೆ, ಈಗ ನಮಗೆ ಇಷ್ಟೊತ್ತಿಗೆ ಹೂ ಅಥವಾ ಕರ ಅಂತಾರೆ, ಗೆರೆ ಅಂತಾರೆ, ಕೊತ್ತು ಅಂತಾರೆ, ಬರಬೇಕಾಗಿತ್ತು. ಸ್ವಲ್ಪ ನಿಧಾನ ಆಗಿದೆ. ನಮಗೇನು ಎಲ್ಲಿನೋ ಇದ್ ಮಾತ್ರಕ್ಕೆ ಮುಂದೆ ಮಳೆನೇ ಬರಲ್ಲ ಅಂತ ಏನಿಲ್ಲ, ಖಂಡಿತವಾಗ್ಲೂ ಮಳೆ ಬರುತ್ತೆ. ಇದರ ಹೊರತಾಗೂ ಕೂಡ ಕೆಲವರು ವೈಜ್ಞಾನಿಕವಾಗಿ ನೀರಿನ ನಿರ್ವಹಣೆಯನ್ನ ಮಾಡಿ ಕೆಲವೊಂದು ಪೋಷಕಾಂಶಗಳನ್ನು ಸಿಂಪರಣೆ ಮೂಲಕ ಕೊಟ್ಟಾಗ ಕೆಲವೊಂದು ತೋಟಗಳಲ್ಲಿ ಈಗಲೂ ಕೂಡ ಮೆಣಸಲ್ಲಿ ಹೂವು ಬಂದಿದೆ. ಸ್ವಲ್ಪ ನಿಧಾನ ಆಗಿದೆ, ಮುಂದಕ್ಕೆ ಹೋಗಿದೆ ಅನ್ನೋದು ಬಿಟ್ರೆ ಬೇರೆ ಏನು ಸಮಸ್ಯೆ ಇಲ್ಲ. ಧರ್ಮರಾಜು ಅವರು ಮಾರ್ಗದರ್ಶನ ತಗೊಳೋದಕ್ಕಿಂತ ಮಾರ್ಗದರ್ಶನ ಕೊಡುವಂತಹ ಒಂದು ಹೆಜ್ಜೆನಲ್ಲಿ ಅವರಿದ್ದಾರೆ, ಮುಂದಿದ್ದಾರೆ. ಸಾವಿರಾರು ಜನ ರೈತರಿಗೆ ಅವರಿಗೆ ಆಲ್ರೆಡಿ ಅವರ ಸಂಸ್ಥೆ ಮೂಲಕ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಸೊ ಧನ್ಯವಾದ ಧರ್ಮರಾಜು ಅವರೇ, ನೀವು ಪ್ರಸ್ತುತ ಸನ್ನಿವೇಶವನ್ನ ಬಹಳ ವಿಶದವಾಗಿ ರೈತರ ಮುಂದೆ ಇಟ್ಟಿದ್ದೀರಿ. ಯಾವ ರೈತರು ಆತಂಕ ಪಡೋ ಅವಶ್ಯಕತೆ ಇಲ್ಲ, ಖಂಡಿತ ಮಳೆ ಆಗುತ್ತೆ. ಮಳೆ ಆಗದೆ ಇದ್ರೂ ರೈತರ ಕ್ಷೇತ್ರ ಮಟ್ಟದಲ್ಲಿ ನೀರಿನ ಮೂಲಗಳನ್ನು ಇಟ್ಕೊಂಡಿದ್ದಾರೆ. ನಾವು ವೈಜ್ಞಾನಿಕವಾಗಿ ಎಷ್ಟು ನೀರು ಕೊಡಬೇಕು ಅಷ್ಟನ್ನ ನಾವು ವ್ಯವಸ್ಥೆ ಮಾಡ್ಕೊಂಡ್ರೆ ಖಂಡಿತ ಸಾಕಾಗುತ್ತೆ. ಅಂದ್ರೆ ಕೆಲವು ಸಂದರ್ಭದಲ್ಲಿ ಗಾಬರಿ ಆಗುವಂಥದ್ದು ಸಹಜ. ಏನಪ್ಪ ಈ ಸಂದರ್ಭದಲ್ಲಿ ಹೂ ಬರಬೇಕಿತ್ತು, ಬೆಳೆ ಬರಬೇಕಿತ್ತು, ಆದ್ರೆ ಬಂದಿಲ್ವಲ್ಲ ಅನ್ನುವಂಥದ್ದು. ಆದ್ರೆ ತಾವು ಸಾಂತ್ವನ ಹೇಳ್ತಿರೋದೇನು ಅಂದ್ರೆ, ಚಿಂತೆ ಮಾಡಬೇಡಿ, ಖಂಡಿತವಲ್ಲೂ ಬರುತ್ತೆ ಅಂತ ತಾವು ಹೇಳ್ತಾ ಇದ್ದಾರೆ. ಇದೇ ರೀತಿಯಲ್ಲಿ ಮತ್ತೆ ನಾವು ಮಾತಾಡೋದಾದ್ರೆ, ಈಗ ನಾವು ಹಣ್ಣಿನ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಆವಾಗಲೇ, ಮಾವಿನ ಹಣ್ಣಿನ ಬಗ್ಗೆ. ಮತ್ತೆ ಇದೇ ರೀತಿಯಲ್ಲಿ ದ್ರಾಕ್ಷಿಗೆ ಸಂಬಂಧಪಟ್ಟಂತೆ ತಾವು ಹೇಳೋದಾದ್ರೆ ಏನ್ ಹೇಳ್ತಿರೋದು ಸರ್? ಆಕ್ಚುಲಿ ದ್ರಾಕ್ಷಿ ಕೃಷಿಕರಿಗೆ ಒಂದು ವರದಾನ ಅಂದ್ರೆ ನಾವು ರೂಟ್ ಸ್ಟಾಕ್ ಅಂತ ಕರಿತೀವಿ. ಅಂದ್ರೆ
ಅಡಿಗಿಡ ಅಥವಾ ಬೇರ್ಗಿಡ ಅಂತ ಕರಿತೀವಿ, ಅದೇ ಬೇರೆ ಇರುತ್ತೆ. ಮೇಲ್ಗಡೆ ನಾವು ತಳಿ ಏನ್ ನೋಡ್ತೀವಲ್ಲ ಅದೇ ಬೇರೆ ಇರುತ್ತೆ, ಕಸಿ ಮಾಡಿರ್ತಾರೆ. ಹೌದು. ಈ ನಮ್ಮ ದೇಶದಲ್ಲಿ ನಮ್ಮ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಹೆಸರುಘಟ್ಟದಲ್ಲಿದೆ, ತಾವು ಕೇಳಿರ್ಬೋದು IIHR ಅಂತ. ಅಲ್ಲಿ ಡಾಕ್ಟರ್ GS ಪ್ರಕಾಶ್ ಅಂತ ಮತ್ತೆ ಬೇರೆ ಬೇರೆ ವಿಜ್ಞಾನಿಗಳು ಪ್ರಮುಖವಾಗಿ ಈ ಡಾಗ್ರಿಡ್ಜ್ ಅಂತ ಒಂದು ರೂಟ್ ಸ್ಟಾಕ್ ಮೇಲೆ ತುಂಬಾ ಮಹೋನ್ನತವಾದಂತಹ ಸಂಶೋಧನೆಯನ್ನ ಮಾಡಿ ನಮ್ಮ ನಾಡಿಗೆ ನಮ್ಮ ದೇಶಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಆ ಒಂದು ಡಾಗ್ರಿಡ್ಜ್ ರೂಟ್ ಸ್ಟಾಕ್ದು ಏನು ಗುಣಲಕ್ಷಣಗಳು ಅಂದ್ರೆ, ಅದು ಈ ಮಣ್ಣಿನಲ್ಲಿ ತೇವಾಂಶ ಕಡಿಮೆ ಇರಲಿ ಅಥವಾ ತುಂಬಾ ನೀರಿರಲಿ ಅಥವಾ ಮಣ್ಣು ಕ್ಷಾರ ಇರಲಿ, ಎಲ್ಲದನ್ನು ಸಹಿಸಿಕೊಂಡು ಉತ್ಕೃಷ್ಟವಾದಂತ ಬೆಳೆ ಕೊಡ್ತಕ್ಕಂತ ಒಂದು ರೂಟ್ ಸ್ಟಾಕ್ ಅದು. ಸೊ ಹಂಗಾಗಿ ದ್ರಾಕ್ಷಿ ಬೆಳೆಯವರಿಗೆ ಅದು ನಿಜವಾಗ್ಲೂ ವರದಾನ. ಅಷ್ಟೊಂದು ಸಮಸ್ಯೆ ಆಗಲ್ಲ. ಯಾರ್ಯಾರು ರೈತರ ಹತ್ರ ಮಿನಿಮಮ್ ವಾಟರ್ ನೀರಿಂದು ಸೌಲಭ್ಯಗಳಿದೆ, ಅವ್ರು ಯಾರು ಈ ಮಳೆ ಕಡಿಮೆ ಆದ್ರೆ ಎದುರೋದಿಲ್ಲ ಸರ್. ಅಂದ್ರೆ ವಿಶೇಷವಾಗಿ ನಾನು ಅನ್ನೋದೇನು ಅಂದ್ರೆ, ಈ ಉತ್ತರ ಕರ್ನಾಟಕದಲ್ಲಿ ದ್ರಾಕ್ಷಿ ಬೆಳೆಯೋರ್ಗಂತೂ ಇದ್ರೇನ್ ಸಮಸ್ಯೆ ಏನೇ ಅಂತ ದ್ರಾಕ್ಷಿ ನೋಡಿ, ಉತ್ತರ ಕರ್ನಾಟಕ ಅಷ್ಟೇ ಅಲ್ಲ, ನಮ್ ಬೆಂಗಳೂರು, ಚಿಕ್ಕಬಳ್ಳಾಪುರ ಇಲ್ಲೆಲ್ಲ ಹೋದ್ರೆ ಸಿಕ್ಕಾಪಟ್ಟೆ ದ್ರಾಕ್ಷಿ ಇದೆ. ಹೌದು, ಎಲ್ಲೆಲ್ಲಿ ಯಶಸ್ವಿಯಾಗಿ ಅಲ್ಲ ಇವ್ರು ಬೆಳಿತಿರೋದು ಅದೇ ತರ, ಎಲ್ಲೆಲ್ಲಿ ಮಳೆ ಕಡಿಮೆ ಇದೆಯೋ ಅಲ್ಲೆಲ್ಲ ದ್ರಾಕ್ಷಿ ಬೆಳೀತಾ ಇರೋದು ನಾವು ನೋಡ್ತಾ ಇದ್ದೀವಿ. ಖಂಡಿತವಾಗ್ಲೂ. ಅದೇ ರೀತಿಯಲ್ಲಿ ಬಾಳೆಗೆ ಸಂಬಂಧಪಟ್ಟಂತೆ ಮಾತನಾಡೋದಾದ್ರೆ, ಬಾಳೆ ನೋಡಿ, ಬಾಳೆ ಬಹಳ ಸೂಕ್ಷ್ಮವಾದಂತಹ ಬೆಳೆ. ಯಾಕೆಂದ್ರೆ ಬೇರುಗಳು ಅದು ಮೇಲೇನೆ ಇರುತ್ತೆ, ಸರ್ಫೇಸ್ ಮೇಲ್ಮೈನಲ್ಲೇ ಇರುತ್ತೆ ಬೇರು. ಅದು ಮಾನೋಕಾಟ್ ಅಂತ ಕರಿತೀವಿ, ಏಕದಳ ಜಾತಿಗೆ ಸೇರಿರ್ತಕ್ಕಂಥ ಬೆಳೆ. ಹಂಗಾಗಿ ಒಂದು 4 ದಿನ ಅಥವಾ 1 ವಾರ ನೀರಿನ ಕೊರತೆ ಆದ್ರೂ ಕೂಡ ಅದು ತತ್ಕ್ಷಣಕ್ಕೆ ಅದು ಪರಿಣಾಮ ಬೀರ್ಬಿಡುತ್ತೆ. ಒಂದು ಎಲೆ ಕೆಳಗಡೆ ಎಲೆಗಳು ಹಳದಿ ಆಗ್ತಾ ಹೋಗ್ತವೆ, ಒಣಗ್ತಾ ಹೋಗುತ್ತೆ. ಸೊ ನಾವು ಎಷ್ಟು ಶೀಘ್ರವಾಗಿ ಅದಕ್ಕೆ ಬೇಕಾಗಿರೋಷ್ಟು ನೀರು ಕೊಡ್ತಾ ಹೋಗ್ತೀವಿ, ಅದರ ಆಧಾರದ ಮೇಲೆ ಅದು ಚೇತರಿಕೆ ಕಾಣುತ್ತೆ. ಬಹಳಷ್ಟು ಎಫೆಕ್ಟ್ ಆಗೋದು ನಮ್ಮ ಬಾಳೆ ಬೆಳೆಗಾರರಿಗೆ. ನೀರಿನ ಕೊರತೆ ಆದ್ರೆ ತುಂಬಾ ಎಫೆಕ್ಟ್. ನೋಡಿ, ಈಗ ಹೋದ ವರ್ಷ ಚಾಮರಾಜನಗರದಲ್ಲಿ ಅಥವಾ ಈಗ ಬಾಳೆ ಹಾಕಿರೋದು ಕಟಾವಿಗೆ ಬರ್ಬೇಕಾಗಿದ್ದವು 1 ತಿಂಗಳು ಮುಂದೆ ಹೋಗಿದೆ. ಯಾಕೆಂದ್ರೆ ನಮಗೆ ಏಪ್ರಿಲ್ ಮೇನಲ್ಲಿ ಟೆಂಪರೇಚರ್ ಉಷ್ಣಾಂಶ ಜಾಸ್ತಿ ಇತ್ತು, ವಾತಾವರಣದ ತೇವಾಂಶ ಕಡಿಮೆ ಇತ್ತು, ನೀರಿನ ಲಭ್ಯತೆ ಕಡಿಮೆ ಇತ್ತು. ಅದಕ್ಕೆ ಬೇಕಾಗಿರೋಷ್ಟು ನೀರು ಪೋಷಕಾಂಶ ಸಿಗೋವರೆಗೂ ಅದು ತನ್ನ ಹಣ್ಣನ್ನ ಅಥವಾ ಗೊನೆನ ಬಲಿಯಕ್ಕೆ ಮೆಚೂರ್ ಆಗೋದಕ್ಕೆ ಬಿಡೋದಿಲ್ಲ ಬಾಳೆ, ಅಷ್ಟು ಲೇಟ್ ಆಗುತ್ತೆ. ಸೊ ಆ ಕಾರಣಕ್ಕೆ ಬಹಳ ಸೂಕ್ಷ್ಮವಾದಂತ ಬೆಳೆ. ಈಗ ಮುಂದಿನ ಕರೆಯನ್ನ ತೆಗೆದುಕೊಂಡ ವಿಜಯಪುರದಿಂದ ಇರುವಂತ ಕರೆ. ಮಹಂತೇಶ್ವರ, ಕೇಳಿ ತಮ್ಮ ಪ್ರಶ್ನೆಯನ್ನ. ಹಲೋ ಹಲೋ ಮಹಂತೇಶ್ವರ, ಕೇಳಿ ಪ್ರಶ್ನೆಯನ್ನ ಕೇಳಿ. ಸರ್, ನಾವು ಅಡಿಕೆಯನ್ನ ವಿಜಯಪುರ ಜಿಲ್ಲೆ ಒಳಗ ಮಳೆಯಾಶ್ರಿತ ಪ್ರದೇಶದಲ್ಲಿ ಬೆಳಿಬಹುದಾ? ಸರ್ ಖಂಡಿತ. ಈಗ ಅಡಿಕೆ ಹೆಂಗೆ ಅಂದ್ರೆ ನಾವು ಒಂಥರ ಹುಚ್ಚು ಕುದುರೆ ಅನ್ನಂಗ್ ಆಗಿದೆ ಅಡಿಕೆ. ಈಗ ಸುಮಾರು ಒಂದು 8-10 ವರ್ಷಗಳ ಹಿಂದೆ ಸುಮಾರು 2 ಲಕ್ಷ ಹೆಕ್ಟೇರ್ ಪ್ರದೇಶ ಇದ್ದಿದ್ದು ಈಗ ಸುಮಾರು 7.5 ಇಂದ 8 ಲಕ್ಷ ಹೆಕ್ಟೇರ್ ಪ್ರದೇಶಕ್ಕೆ ವ್ಯಾಪಿಸ್ಬಿಟ್ಟಿದೆ. ನೀವು ಅಡಿಕೆ ಬೆಳೆದೇ ಇರೋದೇ ಸೂಕ್ತ ಅಂತ ನಾನು ಹೇಳ್ತೀನಿ. ನೀವು ದ್ರಾಕ್ಷಿನೇ ಚೆನ್ನಾಗಿ ಬೆಳ್ಕೊಳ್ಳಿ. ಆದ್ರೆ ಅಡಿಕೆಗೆ ನೀರಿನ ಕೊರತೆ ಆದ್ರೆ ಬಹಳಷ್ಟು ಸಮಸ್ಯೆ ಆಗುತ್ತೆ. ಈ ವರ್ಷ ತಾವು ನೋಡಿರ್ಬೋದು, ಅಡಿಕೆಯನ್ನ ಸಾಂಪ್ರದಾಯಿಕವಾಗಿ ಬೆಳೀತಕ್ಕಂತ ಅನೇಕ ಪ್ರದೇಶಗಳಲ್ಲಿ ಈಗ ಆಲ್ರೆಡಿ ಟ್ಯಾಂಕರ್ ನೀರಿನಲ್ಲಿ ಅಡಿಕೆಗೆ ಮೇಂಟೈನ್ ಮಾಡ್ತಕ್ಕಂತ ಒಂದು ಪರಿಸ್ಥಿತಿ ಬಂದೊದಗಿದೆ. ಸೊ ನೀರಿನ ಮೂಲಗಳು ನಿಮ್ಮಲ್ಲಿ ಇಲ್ಲ ಅಂದ್ರೆ ಖಂಡಿತ ಅಡಿಕೆ ಹಾಕಕ್ ಹೋಗ್ಬೇಡಿ. ಜಪಾನ್ ರೆಡ್ ಸೀಬೆ ಬಗ್ಗೆ ಯಾವುದು? ಜಾಪನೀಸ್ ರೆಡ್ ಡೈಮಂಡ್ ಸೀಬೆ, ಅದು ಈಗ ಒಂದು 3-4 ವರ್ಷದಲ್ಲಿ ಕೆಲವರು ಪ್ರಗತಿಪರ ರೈತರು ಅದನ್ನ ತಗೊಂಡ್ಬಂದಿದ್ದಾರೆ. ನಾವು ಕೂಡ ಕಳೆದ ಒಂದು ತಿಂಗಳಲ್ಲಿ ಇಲ್ಲೇ ಬೆಂಗಳೂರು ಹತ್ರ ಈ ಚಿಕ್ಕಬಳ್ಳಾಪುರ ಜಿಲ್ಲೆನಲ್ಲಿ 1-2 ಬೆಳೆದಿರ್ತಕ್ಕಂಥ ರೈತರನ್ನ ಭೇಟಿ ಮಾಡಿದ್ವಿ ನಾವು. ಬಹಳ ಉತ್ಕೃಷ್ಟವಾದ ಗುಣಮಟ್ಟ, ಆಕರ್ಷಕವಾದಂತಹ ಹಣ್ಣುಗಳು ಮಾರ್ಕೆಟ್ ಅಲ್ಲಿ ತುಂಬಾ ಚೆನ್ನಾಗಿ ಓಡ್ತಾ ಇದೆ. ಅದು ಖಂಡಿತವಾಗ್ಲೂ ತಾವು ಪ್ರಯತ್ನ ಮಾಡಬಹುದು ಸರ್. ಈಗ ಮುಖ್ಯವಾಗಿ ಎಲ್ರಿಗೂ ಅನ್ಸೋದೇನು ಅಂತಂದ್ರೆ, ಈ ಮಳೆ ಕೊರತೆ ಇದೆಯಲ್ಲ, ಇದರಿಂದ ಏನೇನು ಸಮಸ್ಯೆಗಳು ಉಂಟಾಗ್ತಿದೆಯಲ್ಲ, ಈ ಕೊರತೆಯಿಂದ ಈ ಸವಾಲುಗಳನ್ನ ಎದುರಿಸಬೇಕು ಅನ್ನೋದಾದ್ರೆ ನಮಗಿರುವಂತ ಆಯ್ಕೆಗಳೇನು ಅಂತೀರಾ? ಇದನ್ನ ನಾವು ಒಂದು ಆಮೂಲಾಗ್ರವಾಗಿ ಹೇಳಬೇಕು ಅಂದ್ರೆ, ಈ ಮಳೆ ಕೊರತೆನ ನಾವು ಸಾಕಷ್ಟು ನಿರ್ವಹಣಾ ಕ್ರಮಗಳಿದೆ. ಒಂದು, ನಾವು ಈ ನೀರಿನ ಸದ್ಬಳಕೆ ಅಂತ ಹೇಳ್ತೀವಿ. ನಾನೀಗ ಆಲ್ರೆಡಿ ಈ ನೀರಿನ ಬಜೆಟ್ ಬಗ್ಗೆ ಮಾತಾಡಿದೆ. ಸೊ ಬೆಳೆವಾರು, ಪ್ರಾಂತ್ಯವಾರು, ಹೋಬಳಿ ಮಟ್ಟದಲ್ಲಿ ನಮಗೆ ಇವತ್ತು ಅಲ್ಲಿದು ಹವಾಮಾನ ಮುನ್ಸೂಚನೆ ಎಲ್ಲ ಸಿಗುತ್ತೆ. ಅದನ್ನ ನೋಡ್ಕೊಂಡು ನಾವು ಈಗೆಲ್ಲ ನಿಖರ ಕೃಷಿ ಅಂತ ತಾವು ಕೇಳಿರ್ಬೋದು. ಪ್ರಿಸಿಷನ್ ಅಗ್ರಿಕಲ್ಚರ್, ಪ್ರಿಸಿಷನ್ ಫಾರ್ಮಿಂಗ್ ಅಂತ.
ನಮ್ಮ ರೈತರು ಆಲ್ರೆಡಿ ಮುಂದಿದ್ದಾರೆ. ಉದಾಹರಣೆಗೆ ಬಹಳಷ್ಟು ಜನ ಕೃಷಿಕರು ಅವರ ಹೊಲಗಳಲ್ಲಿ ತೋಟಗಳಲ್ಲೇನೆ ವೆದರ್ ಸ್ಟೇಷನ್ ಹಾಕ್ಸ್ಕೊಂಡಿದ್ದಾರೆ. ಈಗ ಸುಮಾರು 8-10 ಸಾವಿರ ರೂಪಾಯಿ ಖರ್ಚು ಮಾಡಿದ್ರೆ ನಿಮ್ಮ ತೋಟದಲ್ಲಿ ನಿಮಗೆ 12-15 ಪ್ಯಾರಾಮೀಟರ್ಸ್ ಬರುತ್ತೆ. ಗಾಳಿಯ ವೇಗ ಏನಿದೆ, ಹ್ಯುಮಿಡಿಟಿ ಏನಿದೆ, ಮಣ್ಣಿನಲ್ಲಿ ಯಾವ್ಯಾವ ಆಳದಲ್ಲಿ ಎಷ್ಟೆಷ್ಟು ತೇವಾಂಶ ಇದೆ, ಸೊ ಆಮೇಲೆ ಮಳೆ ಬರುತ್ತಾ ಬರಲ್ವಾ ಪ್ರಿಡಿಕ್ಷನ್ ಕೊಡುತ್ತೆ, ಅದು ಫೋರ್ಕಾಸ್ಟ್ ಕೊಡುತ್ತೆ. ಅದನ್ನ ಆಧಾರವಾಗಿ ಇಟ್ಟುಕೊಂಡು ನಿರ್ಧಾರ ಮಾಡಿ ರೈತರುಗಳು ಅವರ ಜಮೀನಿಗೆ ಎಷ್ಟು ಬೇಕು ಅಷ್ಟು ನೀರನ್ನ ನಿಖರವಾಗಿ ಕ್ಯಾಲ್ಕುಲೇಟ್ ಮಾಡಿ ಕೊಡ್ತಾರೆ. ಒಂದು ನೀರಿನ ಸದ್ಬಳಕೆ ಆಯ್ತಾ, ಸೊ ಅದು ಪ್ರಮುಖವಾದಂಥದ್ದು. ಯಾಕೆಂದ್ರೆ ನೀವು ಜಾಸ್ತಿ ನೀರು ಕೊಟ್ಟಾಗ ಅನೇಕ ನಷ್ಟ ಉಂಟಾಗುತ್ತೆ. ಒಂದು ನಿಮಗೆ ನೀರು ಮಿತವ್ಯಯವಾಗಿ ಬಳಸಬೇಕು, ಎರಡನೇದು ರೋಗ ಜಾಸ್ತಿ ಆಗ್ಬೋದು, ಪೋಷಕಾಂಶಗಳ ಸೋರಿಕೆ ಆಗುತ್ತೆ. ಹಂಗಾಗಿ ನೀರಿನ ಸದ್ಬಳಕೆ ಮಾಡ್ಕೋಬೇಕು. ಆಮೇಲೆ ಈ ಡ್ರಿಪ್ ಇರಿಗೇಷನ್ ಅಂತೂ ಕಂಪಲ್ಸರಿ ಎಲ್ಲರೂ ಮಾಡಲೇಬೇಕು. ಸೊ ಯಾರಾದರೂ ನೀರು ಹಾಯಿಸ್ತಿದ್ದಾರೆ ಅಂದ್ರೆ ಅದನ್ನ ನಾವು ಸಹಿಸ್ಕೊಳಕ್ಕಾಗಲ್ಲ. ದಯಮಾಡಿ ಯಾರು ಹಾಯಿಸ್ಬೇಡಿ. ಈಗ ಹೇಳ್ತಾರೆ ಹರಿಯೋ ನೀರನ್ನ ನಿಲ್ಲಿಸಿ, ಓಡಿಸಿ, ನಡೆಸಿ, ನಡೆಯೋ ನೀರನ್ನ ನಿಲ್ಲಿಸಿ, ನಿಂತಿರೋ ನೀರನ್ನ ಇಂಗಿಸಿ ಅಂತ ಒಂದು ಮಾತು ಹೇಳ್ತಾರೆ. ಈಗ ಸಮಯ ಮುಗಿತಾ ಬರ್ತಾ ಇದೆ, ಹಾಗಾಗಿ ನಮ್ಮ ವೀಕ್ಷಕರಂತೂ ಅನೇಕ ಪ್ರಶ್ನೆಗಳನ್ನ ಕೇಳಬೇಕು ಅಂತ ಹೇಳ್ತಿದ್ದಾರೆ. ಆದರೂ ಕೂಡ ಸಮಯ ನಮ್ಮನ್ನ ಇದು ಮಾಡ್ತಿರೋದ್ರಿಂದ ವೀಕ್ಷಕರೇ ಮಾಹಿತಿಯನ್ನು ಪಡ್ಕೊಳ್ತಿದಿರಲ್ಲ, ಅದರಲ್ಲೂ ವಿಶೇಷವಾಗಿ ತೋಟಗಾರಿಕಾ ಬೆಳೆಗಳ ಮೇಲೆ ಈ ಮಳೆಯ ಕೊರತೆಯ ಪರಿಣಾಮ ಹಾಗೂ ನಿರ್ವಹಣೆ ಅನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ಇದುವರೆಗೂ ಹೆಚ್ಚಿನ ಮಾಹಿತಿಯನ್ನು ನೀಡಿದಂಥವರು ಬೆಂಗಳೂರು ತೋಟಗಾರಿಕೆ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ BS ಹರೀಶ್ ಅವರು. ಅವ್ರಿಗೆ ನಮ್ಮ ದೂರದರ್ಶನದ ಪರವಾಗಿ ಹಾಗೂ ನಮ್ಮೆಲ್ಲ ವೀಕ್ಷಕರ ಪರವಾಗಿ ಅನಂತ ಧನ್ಯವಾದಗಳನ್ನ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ವಿಶ್ವವಿದ್ಯಾನಿಲಯವನ್ನ ಕೃಷಿಕರು ಸಮರ್ಥವಾಗಿ ಬಳಕೆ ಮಾಡಿಕೊಳ್ಳಿ ಅನ್ನೋ ಒಂದು ಕರೆ ನೀಡ್ತಾ ಮಾತು ಮುಗಿಸ್ತೀನಿ. ಅವಕಾಶಕ್ಕಾಗಿ ಧನ್ಯವಾದ.